ಅತಿ ಹೆಚ್ಚು ಕಾಪಾಡಬೇಕಾದದ್ದು ಶಾಂತಿಯನ್ನು. ಅತಿ ಹೆಚ್ಚು ಸಂಭ್ರಮ ಪಡುವುದು ಜಯಂತಿಯ ಜೊತೆಗೆ. ವಾಟ್ಸಪ್, ಫೇಸ್ಬುಕ್ಗಳಲ್ಲಿ ಆತ್ಮೀಯರಾಗಿ ಮಾತನಾಡುವವರು ಎದುರಿಗೆ ಕಂಡಾಗ ಅಪರಿಚಿತರಂತೆ ಇರ್ತಾರಲ್ಲ, ಏಕೆ? ಹೆಂಡತಿಯನ್ನು ಸಂಭಾಳಿಸುವುದು ಹೇಗೆ ಎಂದು ಭಾಷಣದಲ್ಲಿ ಭಯಂಕರವಾಗಿ ವಿವರಿಸಬಹುದು, ಅವಳು ಎದುರಿಗೆ ಇಲ್ಲದಿದ್ದರೆ. ಆತ್ಮಾವಲೋಕನವನ್ನು ಸರಿಯಾಗಿ ಮಾಡಿ ದಾಖಲಿಸಿದರೆ ಬಹುಪಾಲು ದೊರಕುವುದು ಹುತಾತ್ಮಗಳೇ. ಜೆ.ಆರ್. ಆದಿನಾರಾಯಣಮುನಿ, ಬೆಂಗಳೂರು. ಅರಿವಿಲ್ಲದೆ ಮಾಡಿದರೆ ತಪ್ಪಿಗೂ ಶಿಕ್ಷೆಯೇ ಗುರುಗಳೇ. ಅಂಥವರು ಅಂಥ ಅರಿವಿದ್ದೂ ಆರಿಸಿ ಕಳಿಸಿ ಶಿಕ್ಷೆ ಅನುಭವಿಸುತ್ತಿದ್ದೇವಲ್ಲ. ಕೊನೆಯ ಆಸೆ ಅಂತ ಒಂದಿರಬಹುದು, ಆದರೆ ಆಸೆಗಳಿಗೆ ಕೊನೆ ಇಲ್ಲ. ಮಂಚಾಲೆ ಗುರುರಾಜಾಚಾರ್, ಬಳ್ಳಾರಿ. ಬಾಳ ಸಂಗಾತಿ ಅಂದರೆ ನಿಜವಾದ ಅರ್ಥವೇನು? ಸಂಗಾತಿಯೊಂದಿಗೆ ಮಾತ್ರ ಬಾಳುವ ಸಂಗತಿ. ಜೀವಕ್ಕೆ ಅಪಾಯವಿರುವಲ್ಲೆಲ್ಲ ಅಪಾಯ ಜೀವಂತವಿರುತ್ತದೆ. ದೇಹದ ಬಲ, ಧನಬಲ, ಅಧಿಕಾರ ಬಲ, ಜನಬಲ ಈ ಎಲ್ಲವೂ ಸದಾ ನಮ್ಮದಾಗಿದ್ದರೆ ಆಗ ನಾವು ಮನುಷ್ಯರಾಗಿರಲಂತೂ ಸಾಧ್ಯವಿಲ್ಲ. ಶೂರಸಿಂಹಗಳು ಚಂದದ ಜಿಂಕೆಗಳಿಂದ ಸೋಲಿಸಲ್ಪಡುವ ಸುಂದರ ಅರಣ್ಯಕ್ಕೆ ದಾಂಪತ್ಯ ಎಂದು ಕರೆಯುತ್ತಾರೆ. ಒಳ್ಳೆಯವರಿಗೆ ಪ್ರತಿಕ್ಷಣವೂ ಅಗ್ನಿಪರೀಕ್ಷೆಯಂತಲ್ಲ ಗುರುಗಳೇ. ಕೆಟ್ಟವರಂತೆ ಕಷ್ಟಗಳನ್ನು ಬೇರೆಯವರಿಗೆ ಕೊಟ್ಟು ಗೊತ್ತಿಲ್ಲದ ಅವರು ಸ್ವಲ್ಪ ಅನುಭವಿಸುತ್ತಾರೆ. ಕೆಲವರು ಹಾಗೆ. ತಜ್ಞರ ಸಲಹೆ ಬೇಕೆನ್ನಿಸಿದಾಗಲೆಲ್ಲ ತಮ್ಮಷ್ಟಕ್ಕೆ ತಾವೇ ಮಾತಾಡಿಕೊಳ್ಳುತ್ತಾರೆ. ಜಿ.ಟಿ. ಸಾಂಬಮೂರ್ತಿ, ಬೆಂಗಳೂರು. ನಾವು ಯಾವಾಗ ನಗಬೇಕು? ಎಷ್ಟು ನಗಬೇಕು? ಬೀಚಿಯವರು ಅಂದಂತೆ ನಿನ್ನೆ, ಇವತ್ತು ಮತ್ತು ನಾಳೆ ಮಾತ್ರ ನಕ್ಕರೆ ಸಾಕು. ಸತ್ಯದಲ್ಲಿ ಶ್ರೇಷ್ಠ ಕನಿಷ್ಠ ಅಂತಿಲ್ಲ. ಆದರೆ ಸುಳ್ಳುಗಳಲ್ಲಿ ಅತಿ ಶ್ರೇಷ್ಠ ಯಾವುದು ಅಂದರೆ ನಿರ್ವಿವಾದವಾಗಿ ಚುನಾವಣೆ ಪ್ರಣಾಳಿಕೆಗಳೇ. ಶಂಕರ್ ಶೆಟ್ಟಿ, ಕೊತ್ತಾಡಿ, ವಡ್ಡರ್ಸ್. ಗುರುಗಳೇ, ನೆಮ್ಮದಿಯಿಂದ ಬದುಕುವ ಒಬ್ಬ ಮನುಷ್ಯನಿದ್ದಾನೆಯೇ? ನಮ್ಮೂರಲ್ಲಿ ನೆಮ್ಮದಿಯಲ್ಲಿ ಬದುಕುತ್ತಿರುವವರಿದ್ದಾರೆ. ಅವರ ಮನೆ ಹೆಸರು ನೆಮ್ಮದಿ. ಕತೆ ಅಂದರೆ ಹಾಗೆ, ಮಾತುಂಗಿದರೂ ಕತೆ ಮುಗಿಯುವುದಿಲ್ಲ. ಜೆ.ಆರ್. ಆದಿನಾರಾಯಣಮುನಿ, ಬೆಂಗಳೂರು. ಸವಾಲುಗಳನ್ನು ಸ್ವೀಕರಿಸಬೇಕಾ? ಸ್ವೀಕರಿಸಿ ದಾಸ್ತಾನು ಮಾಡುವುದಕ್ಕಿಂತ ಎದುರಿಸಿ ಓಡಿಸುವುದೇ ಒಳ್ಳೆಯದು. ಹೆದರಬೇಕಾಗಿಲ್ಲ. ಇಂದಿನಂತೂ ಕೊನೆಯ ದಿನವಲ್ಲ. ಜಗತ್ತಿನ ಕೆಲ ಭಾಗಗಳಲ್ಲಿ ನಾಳೆ ಬಂದಾಯಿತು. ಚಳಿಯಿಂದ ರಕ್ಷಿಸಿಕೊಳ್ಳಲು ಪ್ರೀತಿಸಿದವರ ನೆನಪಿನ ಹೊದಿಕೆ ಸಾಕಲ್ಲವೇ? ಹಸಿವೆ ಇಂಗಿಸಿಕೊಳ್ಳಲು ಒಗ್ಗರಣೆ ವಾಸನೆ ಸಾಕು. ಸುಖ ಹೇಗೆ, ಯಾವಾಗ, ಎಲ್ಲಿ ಸಿಗುತ್ತದೆ ಗೊತ್ತಿಲ್ಲ. ವೇದಿಕೆಯಲ್ಲಿರುವ ಕೆಲವರು ಕಮ್ಮಿ ಮಾತಾಡಿದಷ್ಟು ಸುಖವೇ ಸುಖ. ಅರ್ಥವಾಗದ 108 ಪ್ರಶ್ನೆಗಳು ಹೇಗೆ ಉತ್ತರಿಸಿದರೂ ತಪ್ಪು. ಇದೆಂಥ ಕರ್ಮ ಮಾರಾಯರೇ? ಛೇ, ಹೆಂಡತಿಯನ್ನು ಹಾಗೆಲ್ಲ ಕರ್ಮ ಗಿರ್ಮ ಅಂತೆಲ್ಲ ಬೈಬಾರದು ಮರಿ.